ಬಟ್ ಅವಾಗ ಇವಾಗ ಲೈಕ್ 1 or 2 hour ಹೋಗ್ಬಿಟ್ಟು ಬರ್ತಿದ್ದೆ. ಐ ಥಿಂಕ್ ಬಟ್ ಚೆನ್ನಾಗಿ ಬಂದಿದೆ. ಹಾಗೆ ಈ ಥಾಟ್ ಹೇಗ್ ಬಂತು ಸುದೀಪ್ ಸರ್ ಹತ್ರ ಹಾಡಿಸ್ಬೇಕು, ಅದ್ರಲ್ಲೂ ಫ್ರೆಂಡ್ಶಿಪ್ ಆಂಥಮ್? ಈ ಸಿನಿಮಾ ನಾನು February 14th ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಡಿಸೆಂಬರಲ್ಲಿ ಸ್ವಲ್ಪ ಆರ್ಟಿಸ್ಟ್ ಡೇಟ್ಸ್ ಸಿಗದೆ ಇರೋದ ಕಾರಣ ಕೆಲವ್ರದ್ದು ಅದು ಶೂಟಿಂಗ್ ಆಗಲಿಲ್ಲ. ಡಿಸೆಂಬರಲ್ಲಿ ಕೆಲವೊಂದಷ್ಟು ಪೋರ್ಷನ್ ಆಗಬೇಕು, ಫೈನಲ್ ಪೋರ್ಷನ್. ಸೊ ಆದ್ದರಿಂದ February 14th ರಿಲೀಸ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ CCL ಶುರು ಆಯಿತು. ಐ ಟುಕ್ ಎ ಬ್ರೇಕ್ ಫಾರ್ 1.5 month. ಆ ಟೈಮಲ್ಲಿ ಸುದೀಪ್ ಸರ್ ಸಿಗ್ತಾ ಇರ್ತಾರೆ, ಬಟ್ CCL ಕ್ಲೋಸ್ ಆಗಿರ್ತೀವಲ್ಲ, ಆ ಟೈಮ್ ನಕುಲ್ ಕಂಪೋಸ್ಡ್ ಎ ಟ್ಯೂನ್ ಇದು ನೀನನ ಜೀವ ಇದೆಯಲ್ಲ, ಅದು ಬ್ಯಾಕ್ಗ್ರೌಂಡಿಗೆ ಬಿಟ್ ಸಾಂಗ್ ಥರ ಮಾಡೋಣ ಇಲ್ಲಿ. ತುಂಬ ಚೆನ್ನಾಗಿ ಸೌಂಡ್ ಆಯಿತು ನನಗೆ. ಅದು ನಕುಲ್ ವಾಯ್ಸ್ ತುಂಬ ಹೈ ಪಿಚ್ಚಲ್ಲಿ ಹಾಡಿದರು. ದೆನ್ ಸುದೀಪ್ ಸರ್ಗೆ ಸರ್ ಕೇಳಿ, ಇದು ನಿಮ್ಗೆ ಇಷ್ಟ ಆದರೆ ಹಾಡಿ. ಓಕೆ, ಫಸ್ಟ್ ಅಪ್ರೋಚ್. ಹಾಂ, ನಾನು ಹಾಡಿ ಇಲ್ಲ, ನಿಮ್ಗೆ ಇಷ್ಟ ಆಗುತ್ತೆ ಸರ್, ಇಷ್ಟ ಆದರೆ ಹಾಡಿ ಅಂತ ಸರ್ ಕೇಳಿದ್ರು. ತುಂಬ ಚೆನ್ನಾಗಿದೆ, ಬಟ್ ನಾನು ಹಾಡಲ್ಲ. ಯಾಕೆ ಸರ್? ಅದೆಲ್ಲೋ ಇದೆ, ನಾನು ಇಲ್ಲ ಆಡೋದು. ಆ ಶ್ರುತಿ ಅದೇನು ಪಿಚ್ ತುಂಬ ಹೈ ಇದೆ, ನಾನಲ್ಲ ಅಷ್ಟೆಲ್ಲ ಆಗಲ್ಲ. ಆಯಿತು ಸರ್. ಮತ್ತೆ ಕೇಳಿದೆ, ಮತ್ತು ಅವ್ರು ಪಿಚ್ ಡೌನ್ ಮಾಡೋಕೆ ಕೇಳಿ, ನೋಡೋಣ ಟ್ರೈ ಮಾಡ್ತೀನಿ ಒಂದ್ಸರಿ ಅಂತ. ಆಮೇಲೆ ನಕುಲೇ ತುಂಬ ಚೆನ್ನಾಗಿ ಹಾಡಿದ್ದಾರೆ, ನಾನು ಯಾಕೆ ಬೇಕು ಅವ್ರ ಕೈಲೇ ಹಾಡಿಸು, ಆ ಹುಡುಗ ಚೆನ್ನಾಗಿ ಹಾಡಿದ್ದಾನೆ ಅಂತ ಸರ್ ಹೇಳಿದ್ರು. ಆಮೇಲೆ ಒಂದು 3 ತಿಂಗಳು ಸುಮ್ಮನೆ ಆಗ್ಬಿಟ್ಟಿದ್ದೆ. ನಕುಲ್ಗೆ ಹೇಳಿದೆ, ಸುದೀಪ್ ಸರ್ ಹಾಡಿದ್ರೆ ಹೆಂಗೆ, ಸಕ್ಕದಾಗಿರುತ್ತೆ, ಬಟ್ ಪಿಚ್ ಡೌನ್ ಮಾಡಬೇಕು. ಒಂದು 3 ಸರಿ ರೆಡ್ಯೂಸ್ ಮಾಡಿದ್ದಾರೆ. ರೆಡ್ಯೂಸ್ ಮಾಡಿ ಕಳಿಸಿ ಅವರೇ ಹಾಡಿದ್ರು. ಆಮೇಲೆ ಆ್ಯಂಡ್ ಇಟ್ ವಾಸ್ ಅಮೇಜಿಂಗ್. 3 days ಪಾಪ ಪಲ್ಲವಿ ಹಾಡೋಕ್ಕೆ 1.5 day ತೊಗೊಂಡಿರುತ್ತೆ. ಅಂದರೆ ಫಸ್ಟ್ ಹಾಡಿ ಅದೇನೇನೋ ಇರುತ್ತೆ, ಮೊಬೈಲಲ್ಲಿ ಚೆಕ್ ಮಾಡ್ತಾರೆ, ಅದೇನೋ ಶ್ರುತಿ ಚೆಕ್ ಮಾಡ್ತಾರೆ, ಪಿಚ್ ಅದೇನೇನೋ ಇರುತ್ತೆ, ಚೆಕ್ ಮಾಡಿ ಮ್ಯಾಚ್ ಮಾಡಿ ಇನ್ನು ಔಟ್ಪುಟ್ 3 days ಬಂದಿದೆ ಈ ಸಾಂಗ್. ಬಟ್ ಆಕ್ಚುಲಿ ಒಂದ್ಸಲಿ ಕೇಳಿದ ತಕ್ಷಣ ಇಟ್ಸ್ ಸೋ ಕ್ಯಾಚಿ ದಟ್ ನಾವೇ ಹಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಅಷ್ಟೊಳ್ಳೆ ಇಂಪ್ರೆಷನ್ ಕೊಡುತ್ತೆ ಹಾಡು. ಸೊ ಆ ಇಂಪ್ರೆಷನ್ಗೆ ಸುದೀಪ್ ಸರ್ ಸಾಥ್ ನೀಡಿರೋದಕ್ಕೆ ಯು ಪೀಪಲ್, ಐ ಮೀನ್ ದ ಟೀಮ್ ಇಸ್ ಬ್ಲೆಸ್ಡ್. ಪ್ರಿಯಾ ಮೇಡಮ್ ತುಂಬ ಲೈಕ್ ಮಾಡಿದ್ರು. ಅವ್ರಿಗೂ ಹೇಳಿದೆ ಹಾಡಕ್ಕಿದೆ ಅಂತ. ಹಾಡ್ತಾರೆ. ಶಿ ವಾಸ್ ಆಲ್ಸೋ ವೆರಿ ಸ್ವೀಟ್, ತುಂಬ ಸಪೋರ್ಟ್ ಮಾಡಿದ್ರು ಅದಕ್ಕೆ. ಅವ್ರ ವಾಯ್ಸಲ್ಲಿ ಐ ಥಿಂಕ್ ಆ ಡೀಪ್ ಇಮೋಷನ್ ಇದೆ. ಆ್ಯಂಡ್ ಐ ಥಿಂಕ್ ಅದೇ ಫೀಲ್ ಕೊಟ್ಟಿದ್ದಾರೆ ಎಲ್ಲರಿಗೂ. ಅದು ಟಚ್ ಆಗೋವಂಥದ್ದು ಅವ್ರ ವಾಯ್ಸಲ್ಲಿರೋ ಆ ಫೀಲ್. ಆ್ಯಂಡ್ ಆಲ್ಸೋ ಈ ಫ್ರೆಂಡ್ ಅನ್ನೋದು ಒಬ್ಬ ಮನುಷ್ಯನ ಜೀವನದಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಟೈಮ್ನಲ್ಲಿ ನಿಮ್ಮ ಫೇವ್ರೆಟ್ ಫ್ರೆಂಡ್ ನಾಗ ಜ್ಞಾಪಿಸ್ಕೊಳ್ಳೋದಾದ್ರೆ ಯಾರು? ಇಂಡಸ್ಟ್ರಿ ಅವರ ಅಥವಾ ಇಂಡಸ್ಟ್ರಿ ಹೊರತಾಗಿ ಯಾರು ತುಂಬಾ ಬೆಸ್ಟ್ ಫ್ರೆಂಡ್? ನಂದೊಂದು ಕಾನ್ಸೆಪ್ಟ್ ಇದೆ, ಒಬ್ರು ಇಬ್ರು ಅಂತ ಇರಲ್ಲ. ಗ್ಯಾಂಗ್ ಅಂತಲ್ಲ, ಒಂದೊಂದು ಕಡೆ ಒಬ್ಬೊಬ್ರು ಇರ್ತಾರೆ. ಒಂದು ಕಾಲೇಜಲ್ಲಿ ಒಬ್ರು ಒಂದಷ್ಟು ಜನ ಇರ್ತಾರೆ, ಸ್ಕೂಲಲ್ಲಿ ಒಬ್ರು ಒಂದಷ್ಟು ಜನ ಇರ್ತಾರೆ, ಇಂಡಸ್ಟ್ರಿಗೆ ಬಂದಾಗ ಒಂದಷ್ಟು ಜನ. ಯಾರ್ಯಾರು ಯಾವಾಗ ಸಿಗ್ತಾರೆ ಅಂತ ಗೊತ್ತಿರಲ್ಲ. ಕೆಲವರು US ಇದ್ದಾರೆ, ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ಎಲ್ಲ. ಸೊ ಅವರು ಟಚ್ಚಲ್ಲಿದ್ದಾರೆ, ದೇ ಆರ್ ಆಲ್ಸೋ ಗುಡ್ ಫ್ರೆಂಡ್ಸ್. UK ಐ ಮೀನ್ ಯುರೋಪಲ್ಲಿದ್ದಾರೆ, ಇಲ್ಲಿರೋರು ಇದ್ದಾರೆ, ನಮ್ಮ ಮೈಸೂರು ಮಂಡ್ಯ ಕಡೆ ಇರೋರು ಇದ್ದಾರೆ, ತುಂಬ ಜನ ಇದ್ದಾರೆ, ಇಂಡಸ್ಟ್ರಿಯಲ್ಲೂ ಇದ್ದಾರೆ. ಈಗ ಸದ್ಯಕ್ಕೆ ನಾವು ಯಾರ ಜೊತೆ ಕ್ಲೋಸ್ ಆಗಿರ್ತೀವೋ, ಈಗ ಸುದೀಪ್ ಸರ್ನೇ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಅನ್ಬೋದು. ಅವ್ರ ಜೊತೆ ಇದೀವಿ. ಹಾಗೆ ನಮ್ಮ CCL ಟೀಮ್ ಇರ್ಬೋದು, ನಮ್ಮ ವಿನಯ್ ಗೌಡ, ಆ ಥರ ಒಂದಷ್ಟು ಜನ ಆ ಟೈಮ್ಗೆ ಚೇಂಜ್ ಆಗ್ತಾ ಇರುತ್ತೆ. ಫ್ರೆಂಡ್ಸ್ ತುಂಬ ಇರ್ತಾರೆ, ಬೆಸ್ಟ್ ಯಾರು ಬೆಸ್ಟ್ ಬಂದು ಹೋಗ್ತಾರೆ ಅಂತ ನನಗನ್ಸುತ್ತೆ. ಓಕೆ, ಸೊ ಕವಿತಾ ಅವರೇ ತಮಗೆ ಹೇಳ್ತಾರಲ್ಲ, ಇವಾಗ ಒಬ್ಬ ಮನುಷ್ಯನಿಂದ ನೀವೆಲ್ಲನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇವಾಗ ನಾನು ಕಾಲೇಜ್ ಬಗ್ಗೆ ಏನಾದರೂ ಮಾತಾಡಿದ್ರೆ ಒಂದು ಫ್ರೆಂಡ್ ಇರ್ತಾರೆ, ಐ ಥಿಂಕ್ ವಿ ವಿಲ್ ಎಂಜಾಯ್ ದಟ್ ಕಾನ್ವರ್ಸೇಷನ್. ಇನ್ನೊಂದು ಪರ್ಸ್ನಲ್ ಲೈಫ್, ಇವಾಗ ನಾನು ನನ್ನ ಹಸ್ಬೆಂಡ್ ಬಗ್ಗೆ, ನನ್ನ ಮಕ್ಳ ಬಗ್ಗೆ ಏನಾದರೂ ಶೇರ್ ಮಾಡ್ಕೋಬೇಕಂದ್ರೆ ಆ ಇಮೋಷನ್ನ ಯಾರು ಕನೆಕ್ಟ್ ಆಗ್ತಾರೆ ಆ ಫ್ರೆಂಡ್ ಹತ್ರನೇ ಹೋಗ್ತೀವಿ. ಬಟ್ ಅವರೆಲ್ಲರೂ ನಮಗೆ ಕ್ಲೋಸ್ ಆಗಿರ್ತಾರೆ, ಬಟ್ ಡಿಫ್ರೆಂಟ್ ಇಮೋಷನ್ಸಲ್ಲಿ. ಸೊ ನನಗನ್ಸುತ್ತೆ ಆ ಕೆಲವರು ಒಂದು ಗ್ರೂಪ್ ಇರ್ತಾರಲ್ಲ, ಅವರು ದೇ ಆರ್ ವೆರಿ ಡಿಯರ್ ಟು ಅಸ್ ಆ್ಯಂಡ್ ಅವ್ರನ್ನ ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಸೊ ಐ ಥಿಂಕ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ಆ ಎಲ್ಲ ಇಮೋಷನ್ಸು ಎಲ್ಲರೂ ಆ್ಯಸ್ ಅ ಗ್ಯಾಂಗ್ ಸೇರಿ ಆಗದೆ ಫ್ರೆಂಡ್ಶಿಪ್. ಆ್ಯಂಡ್ ಐ ಥಿಂಕ್ ಡಿಫ್ರೆಂಟ್ ವರ್ಷನ್ಸ್ ಇದೆ. ವಿ ಬೋತ್ ಆರ್ ಬ್ಲೆಸ್ಡ್ ವಿತ್ ಗುಡ್ ಫ್ರೆಂಡ್ಸ್. ದಟ್ಸ್ ನೈಸ್. ಇಬ್ರಿಗೂ ಕಾಮನ್ ಫ್ರೆಂಡ್ಸ್ ಅಂತ ಒಂದಷ್ಟು ಜನ ಇರಬೇಕಲ್ಲ? ಇದ್ದಾರೆ, ಕೆಲವರು ಇದ್ದಾರೆ, ಒಂದಷ್ಟು ಜನ ಕಾಮನ್ ಫ್ರೆಂಡ್ಸ್ ಇದ್ದಾರೆ. ಸೊ ಹಾಗೆ ಮೂವಿ ಬಗ್ಗೆ ಹೇಳ್ತಾ ಇದ್ರೆ ಕ್ಯಾರೆಕ್ಟರ್ಸ್, ಬಹಳಷ್ಟು ಕ್ಯಾರೆಕ್ಟರ್ಗಳಿದಾವೆ, ಬಹಳಷ್ಟು ಮಜಾ ಮಾಡ್ತೀರಾ. ಐ ಟ್ರಸ್ಟ್ ಮೀ, ಅದೇ ಅದೊಂದೇ ಹೇಳ್ತೀನಿ, ಟ್ರಸ್ಟ್ ಮೀ, ಮಜಾ ಮಾಡ್ತೀರಾ. ಸೊ ಯಾವ ಜಾನರ್ ನಲ್ಲಿ ಸಿನಿಮಾ ಸಾಕ್ತಾ ಹೋಗುತ್ತೆ? ಉಪೇಂದ್ರ ಯಾವ ಜಾನರ್ ಸಿನಿಮಾ ಹೇಳಿ, ನಾನು ಈ ಜಾನರ್, ಇದು ಯಾವ ಜಾನರ್ ಹೇಳ್ತೀನಿ. ಸೊ ಹಾಗೆ ಉಪೇಂದ್ರ ಅವರೇ ನಿಮ್ಗೆ ನಿರ್ದೇಶನಕ್ಕೆ ಸ್ಫೂರ್ತಿನಾ?
ಅವ್ರು ಬಿಟ್ರೆ ಇನ್ಯಾರಿದ್ದಾರೆ? ಓಕೆ. ಅವರು ಒಂದ್ಸರಿ ಸಿಕ್ಕಿದ್ರು ಈ ಲಾಕ್ಡೌನ್ ಟೈಮಲ್ಲೇ, ನಾನು ಕೀರ್ತಿ ಇರ್ತಿದ್ರು, ಇಬ್ರು ಹೋಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಆ ಪ್ರಜಾಕೀಯ ಕಾನ್ಸೆಪ್ಟ್ ಎಲ್ಲ ನಡೀತಿದ್ದಾಗ ಸೊ ಅವ್ರು ಸುಮ್ಮನೆ ಮಾತಾಡ್ತಿದ್ರೆ ಹಿಂಗೆ ನೋಡ್ತಿದ್ದೆ. ಓಕೆ, ಇವರು ನಾವು ಅವಾಗ 14 ಸಲ ಹುಚ್ಚಿಡ್ದು ಹೋಗಿ ಸಿನಿಮಾ ನೋಡಿದ್ವಲ್ಲ ಅಂತ. ಹಾಗೆ ಸೊ ಅವ್ರ ಇನ್ಸ್ಪಿರೇಷನಲ್ಲೇ ಸೊ ಅದೇ ರೀತಿಯಾದಂತಹ ನಾನು ಮೇಯ್ನ್ ಕಾನ್ಸಂಟ್ರೇಟ್ ಮಾಡಿ ಸ್ಕ್ರೀನ್ ಪ್ಲೇ ಮೇಲೆ. ಸ್ಕ್ರೀನ್ ಪ್ಲೇ, ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ, ಬಿಕಾಸ್ ಬಡ್ಜೆಟ್ ತುಂಬ ಕಡಿಮೆ ಇತ್ತು ನನ್ನ ಹತ್ರ. ಆಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಯಿತು, ಎಲ್ಲ ಇದಾಯಿತು. ಬಟ್ ಶುರು ಮಾಡಿದಾಗ ಬಡ್ಜೆಟ್ ಕಮ್ಮಿ ಇತ್ತು. ಸೊ ಬೇಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ. ಸೊ ಸ್ಕ್ರೀನ್ ಪ್ಲೇ ತುಂಬ ಆಟ ಆಡಿದ್ದೀನಿ. ಆಮೇಲೆ ಆ ಒಂದು ಲೂಪ್ನ ಕ್ರಿಯೇಟ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಆ್ಯಕ್ಚುಲಿ. ಅಂದರೆ ಒಂದು ಲೂಪ್ ಅಂತ ಇರುತ್ತೆ ಸಿನಿಮಾಲಿ, ಒಂದು ಸಿಂಗಲ್ ಲೇಯರಲ್ಲಿ ಇರ್ಬೋದು. ಬಟ್ ಒಂದು ನೀವು ಇಂಟರ್ನ್ಯಾಷನಲ್ ಸ್ಕ್ರೀನ್ ಪ್ಲೇ ರೈಟರ್ಸ್ ಅವರೆಲ್ಲ ನೋಡಿದ್ರೆ, ಗುರು ಸಿಟ್ಫೀಲ್ಡ್ ಅವ್ರನ್ನೆಲ್ಲ ಇದು ಮಾಡಿದ್ರೆ ಒಂದು ಲೂಪ್ ಕ್ರಿಯೇಟ್ ಮಾಡ್ತಾರೆ. ಸೊ ಅದೆಲ್ಲ ಕಲಿತು ನಾನು ಒಂದು 2 ವರ್ಷ ಬರೀ ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ, ಸ್ಟೋರಿ, ಯಾವ ಪಾರ್ಟ್ ಆಫ್ ದ ಮೂವಿ, ಎಷ್ಟು ಟೈಮಿಂಗಲ್ಲಿ ಜನದ ಎಮೋಷನ್ ಹೇಗಿರುತ್ತೆ, ಆಡಿಯನ್ಸ್ದು ಎಲ್ಲಿ ಕೂರಿಸ್ಬೇಕು, ಎಲ್ಲಿ ಸೀಟ್ ತುದಿಗೆ ಬರ್ತಾರೆ, ಯಾವಾಗ ಮೊಬೈಲ್ ತೊಗೊಳ್ತಾರೆ, ಎಲ್ಲಿ ಬೋರ್ ಆಗುತ್ತೆ, ಇದು ಅಷ್ಟೂ ಸ್ಟಡಿ ಮಾಡಿ ಒಂದು ಸ್ಕ್ರೀನ್ ಪ್ಲೇ ಮಾಡಿಟ್ಟಿದ್ದೀನಿ. ಆ ಸ್ಕ್ರೀನ್ ಪ್ಲೇ ನನಗೆ ಸ್ಟೋರಿ ನಿಜವಾಗ್ಲೂ ಇವತ್ತು ಹೇಳೋಕ್ಕೆ ಬರಲ್ಲ. ನಾನು ಮೊನ್ನೆ ಪ್ರೆಸ್ ಮೀಟಲ್ಲಿ ಅದೇ ಹೇಳ್ತಿದ್ದು. ಪ್ರೊಡ್ಯೂಸರ್ಗೆ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಉಪೇಂದ್ರ ಸಿನಿಮಾ ಸ್ಟೋರಿ ಕೇಳಿದ್ರೆ ಏನು ಹೇಳ್ತೀರಾ? ಹೇಳಕ್ಕಾಗಲ್ಲ, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇನ್ ದ ಥಿಯೇಟರ್. ಹಾಂ, ಸೊ ಆ ಸ್ಟೋರಿ ನಾನು ಕ್ರಿಯೇಟ್ ಮಾಡಿ ಹೇಳಿದ್ರೆ 3 ಜನ ಹೀರೋಯಿನ್ಸ್ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಥರ, ಒಬ್ಬರು ಗರ್ಲ್ ಫ್ರೆಂಡು, ಒಬ್ಬರು ಇದು ಈ ಥರ ಅಂತ ಹೋಗಿ ಹೇಳಿದ್ರೆ ಯಾವ ಪ್ರೊಡ್ಯೂಸರು ಒಪ್ಪಲ್ಲ. ಏನೋ ಹೇಳ್ತಿದ್ಯಾ ನೀನು, ಹೋಗ ಯಾವ ಕಡೆ ಅಂದರೆ ಹೇಳೋದು ಅನ್ಸುತ್ತೆ. ಸೊ ಆ ಥರ ನಿಜವಾಗ್ಲೂ ಹೇಳ್ತೀನಿ, ನಾನೇ ಕನ್ಫ್ಯೂಸ್ ಆಗ್ತೀನಿ ಸ್ಟೋರಿ ರೀಕ್ರಿಯೇಟ್ ಮಾಡಬೇಕಾದ್ರೆ, ಐ ಮೀನ್ ಬೈ ವರ್ಡ್ಸ್. ಸೊ ನನಗೆ ಭಾಳ 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 ತುಂಬ ಸ್ಟ್ರೆಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಿದ್ದು ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ. ತುಂಬ ಚೆನ್ನಾಗಿ ಬಂದಿದೆ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಯು ವಿಲ್ ಎಂಜಾಯ್ ಇಟ್, ನೀವು ನೋಡಿದ್ರೆ ಎಂಜಾಯ್ ಮಾಡ್ತೀರಾ. ಸೊ ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ ಪ್ರೇಕ್ಷಕರ? ಕೆಲವೇ ದಿನಗಳಲ್ಲಿ ರಿಲೀಸ್. ಓಕೆ. ಸೊ ಎಷ್ಟು ಹಾಡುಗಳಿದೆ ಚಿತ್ರಕ್ಕೋಸ್ಕರ? ಎಲ್ಲೆಲ್ಲ ಹೋಗಿದ್ದೀರಾ? ಎಲ್ಲ ಬೆಂಗಳೂರಿನಲ್ಲೇ ಶೂಟ್ ಮಾಡಿದ್ರಾ? ಚಿತ್ರೀಕರಣ ಎಲ್ಲಾಗಿ? ಸಕಲೇಶ್ಪುರ ಒಂದು ಕಡೆ, ಬ್ಯಾಂಗ್ಳೂರು ಬಿಟ್ಟು ಹೇಳ್ತಿರೋದು, ಇನ್ನೊಂದು ಗೋವಾಲಿ ಅಷ್ಟೇ, ಬ್ಯಾಂಗ್ಳೂರಿಂದ ಆಚೆ. ಸೊ ಅಲ್ಲೂ ಕೂಡ ನಾವು ಈ ಲವ್ ಬಾಯ್ ಚಂದನ್ ನೋಡ್ಬೋದಾ? ಸೊ ಸ್ವಲ್ಪ ಫ್ಲರ್ಟಿ ಚಂದನ್ ಎಲ್ಲಿ? ಚಿತ್ರದಲ್ಲಿ. ನೀವು ಗೋವಾ ಕೊಟ್ಟಲ್ಲ ಚಿತ್ರದಲ್ಲಿ ಅಲ್ಲ, ಏನು ವಿಷುವಲ್ಸ್ ಬಿಟ್ಟಿಲ್ಲಲ್ಲ. ಫ್ಲರ್ಟ್ ಅಂದರೆ ಮೊನ್ನೆ ಹೇಳ್ತಾ ಇದೆ, ಲೈಕ್ 99 ಸೆಂಚುರಿ ಹೊಡಿಬೇಕಿರುತ್ತೆ ಇನ್ ಟರ್ಮ್ಸ್ ಆಫ್ ಗರ್ಲ್ ಫ್ರೆಂಡ್ಸ್. ಸಿಗಾಕೋಬಿಡ್ತಾನೆ ಒಂದು ಇದರಲ್ಲಿ, ಆ ಥರ ಏನೋ ಒಂದು ಪ್ರಾಬ್ಲಮ್ ಅಂದರೆ. ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಗದಷ್ಟು ಮಾತನಾಡೋದು ಬಾಕಿ ಇದೆ, ಬಟ್ ಅದಕ್ಕಿಂತ ಮುಂಚೆ ಪುಟ್ಟ ವಿರಾಮ, ಚೆಕ್ ಬ್ರೇಕ್.